ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಟ್ರೆಡಿಷ್ನಲ್ ಅಜ್ಜಿ ಕಾಲದ ರೆಸಿಪಿ. ಇದು ಪಡವಲಕಾಯಿ ಕೂಟು ತುಂಬ ಚೆನ್ನಾಗಿರ್ತದೆ. ಈಗಿನ ಜನ್ರೇಷನ್ ಮಕ್ಕಳಿಗೆ ಇದೆಲ್ಲ ಕೂಟು ಅಂದರೆ ಎಂತಂತಲೇ ಗೊತ್ತಿಲ್ಲ. ನಾವು ಮಾಡಿಕೊಟ್ರೆ ಮಾತ್ರ ಗೊತ್ತಾಗ್ತದೆ, ತಿಂತಾರೆ. ಚೆನ್ನಾಗಿರ್ತದೆ ನೋಡಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮನೆ ಮಕ್ಕಳಿಗೆಲ್ಲ ಮಾಡಿಕೊಡಿ ನೋಡಿ, ಇಷ್ಟಪಟ್ಟು ತಿಂತಾರೆ ನೋಡಿ. ಒಮ್ಮೆ ತಿಂದರೆ ಮತ್ತೆ ಕೇಳ್ತಾರೆ, ನಮಗೆ ಆ ಥರ ಮೊನ್ನೆ ಮಾಡಿಕೊಟ್ರಲ್ಲ, ಹಾಗೆ ಅದೇ ಥರ ಒಂದು ಕೂಟ್ ಮಾಡಿಕೊಡಿ ಅಂತ ಕೇಳ್ತಾರೆ ನೋಡಿ. ಅಷ್ಟು ಚೆನ್ನಾಗಿರ್ತದೆ. ಹಾಗೆ ಈಗ ಬೇಸಿಗೆ ಅಲ್ವಾ, ನಮಗೆ ಬಾಡಿಗೆ ತುಂಬ ಆರಾಮಾಗಿ ಕೂಲಾಗಿ ಒಂದು ಫೀಲ್ ಮಾಡುವಂಥ ಒಂದು ರೆಸಿಪಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತದೆ. ಸಪ್ಪಿರ್ತದೆ, ಏನು ಖಾರ ಎಂತ ಇಲ್ಲ. ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿರ್ತದೆ, ಹದವಾಗಿ ಇರ್ತದೆ. ಈ ಥರ ಒಂದು ರೆಸಿಪಿ ನೀವು ಮನೆಯಲ್ಲಿ ಮಾಡಿ ನೋಡಿ. ಚಿಕ್ಕವರಿಂದ ದೊಡ್ಡವರವರೆಗೂ ಒಂದು ಇಷ್ಟಪಡ್ತಾರೆ. ದೊಡ್ಡವರಿಗೆಲ್ಲ ಇಷ್ಟ ಆಗ್ತದೆ ಇದು, ಹೇಗೂ ಕೂಡ ಮಕ್ಕಳು ಕೂಡ ಇಷ್ಟಪಡ್ತಾರೆ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಆಯಿತಾ? ಹಾಗೆ ಈ ಪಡವಲಕಾಯಿ ಕೂಟು ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಮೊದಲಿಗೆ ಹೆಸರುಬೇಳೆ ತಗೊಂಡಿದ್ದೇನೆ, ಒಂದು ಮುಕ್ಕಾಲು ಬೌಲ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಒಂದು 50 ಗ್ರಾಮ್ ಇರ್ಬೋದು, 50 ಗ್ರಾಮ್ ತಗೊಂಡಿದ್ದೇನೆ. ಇದನ್ನು ವಾಶ್ ಮಾಡ್ಕೊಂಡು ಬರಬೇಕು. ಕುಕ್ಕರಿಗೆ ಸೇರಿಸ್ತೇನೆ, ಇದರಲ್ಲೇ ನಾನು ವಾಶ್ ಮಾಡ್ತೇನೆ ಫ್ರೆಂಡ್ಸ್, ಆಯಿತಾ? ವಾಶ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಇದಕ್ಕೆ ಈಗ ಸ್ವಲ್ಪ ವಾಟರ್ ಆ್ಯಡ್ ಮಾಡುವ. ಸ್ವಲ್ಪ ಮುಳುಗೋಷ್ಟು ಹಾಕ್ಕೊಳ್ಳುವ ನೀರು. ನೋಡಿ, ಮುಳುಗೋಷ್ಟು ನೀರು ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ, ಹಲ್ದಿ ಪೌಡರ್. ಒಂದು 2 ಡ್ರಾಪ್ ಆಯಿಲ್ ಹಾಕ್ಕೊಳ್ಳುವ. ಈಗ ಒಂದು 3 ವಿಸಿಲ್ ಹಾಕ್ಸಿದ್ರೆ ಚೆನ್ನಾಗಿ ಬೇಯ್ತದೆ ಫ್ರೆಂಡ್ಸ್, ಆಯಿತಾ? ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು 3 ವಿಸಿಲ್ ಹಾಕ್ಕೊಳ್ಳಿ. ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು. ನಾನು ಬೇಯಿಸ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನಾನು ಒಂದು ಪಡವಲಕಾಯಿ ತಗೊಂಡಿದ್ದೇನೆ ಫ್ರೆಂಡ್ಸ್, ಆಯಿತಾ? ನೋಡಿ, ಇಷ್ಟು ದೊಡ್ಡದಿದೆ. ಇದನ್ನು ನಾವು 2 ಕಡೆ ಹೀಗೆ ತೊಟ್ಟನ್ನು ಕಟ್ ಮಾಡಿಕೊಳ್ಳುವ. ಹಾಗೆ ಫ್ರೆಂಡ್ಸ್, ಇದು ಸ್ಕಿನ್ ಇದೆಯಲ್ಲ, ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಬರ್ತದೆ ನೋಡಿ. ನೋಡಿ, ಬರ್ತದೆ. ಈ ಥರ ಇರ್ತದೆ, ತುಂಬ ತಿಳು ಇರ್ತದೆ ನೋಡಿ ಇದರದ್ದು ಸ್ಕಿನ್, ಸಿಪ್ಪೆ. ಹೀಗೆ ತಗೊಳ್ಬೇಕಾಗ್ತದೆ ಎಲ್ಲವನ್ನು ನೋಡಿ. ಇನ್ನು ಸ್ವಲ್ಪ ಉಳಿದ್ರೆ ಏನು ತೊಂದರೆ ಇಲ್ಲ, ಸ್ವಲ್ಪ ಮೇಲೆಗೆ ಹೀಗೆ ಮಾಡಿಕೊಳ್ಳಿ. ಇದೇ ಥರ ಎಲ್ಲವನ್ನು ಮಾಡ್ಕೊಳ್ತೇನೆ ನಾನು. ಓಕೆ ಫ್ರೆಂಡ್ಸ್, ನೋಡಿ, ಸ್ಕಿನ್ನನ್ನು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಇದೆ, ಏನು ತೊಂದರೆ ಇಲ್ಲ, ಆಯಿತಾ? ಅದು ತಗೊಳ್ಬೇಕು ಅಂತಲೂ ಇಲ್ಲ. ಸ್ಕಿನ್ ತಗೊಂಡ್ರು ತೊಂದರೆ ಇಲ್ಲ, ತಗೊಳ್ದಿದ್ರು ತೊಂದರೆ ಇಲ್ಲ. ನಾನು ಮಧ್ಯೆ ಕಟ್ ಮಾಡ್ಕೊಳ್ತೇನೆ ನೋಡಿ. ಈ ಥರ ತಿರುಳಿರ್ತದೆ, ಒಳಗೆ ಬೀಜ ಇರ್ತದೆ ನೋಡಿ. ಇದನ್ನು ಕೂಡ ಚಟ್ನಿ ಮಾಡ್ಬೋದು ಫ್ರೆಂಡ್ಸ್, ಆಯಿತಾ? ಇದನ್ನು ಕೂಡ ಚಟ್ನಿ ಯೂಸ್ ಮಾಡ್ಕೊಳ್ಬೋದು. ಈಗ ಫ್ರೆಂಡ್ಸ್, ಚಿಕ್ಕ ಪೀಸ್ ಮಾಡ್ಕೊಳ್ಬೇಕಾಗ್ತದೆ ಇದನ್ನು. ನೋಡಿ, ಇದೇ ಥರ ಚಿಕ್ಕ ಪೀಸ್ ಮಾಡ್ಕೊಳ್ಳುವ. ಇದೇ ಥರ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ? ನಾನೆಲ್ಲವನ್ನು ಕಟ್ ಮಾಡ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ನೋಡಿ, ಎಲ್ಲವನ್ನು ಕಟ್ ಮಾಡ್ಕೊಂಡಾಗಿದೆ ನೋಡಿ. ವಾಶ್ ಮಾಡ್ಕೊಂಡು ಕೂಡ ಬಂದಾಗಿದೆ ನಾನು. ಇದನ್ನು ಈಗ ನಾವು ಒಂದು ಪಾತ್ರೆಗೆ ಸೇರಿಸಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಒಂದು ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂಥ ಈ ಪಡವಲಕಾಯಿಯನ್ನು ಸೇರಿಸ್ತೇನೆ. ಹಾಗೆ ಫ್ರೆಂಡ್ಸ್, ನೀರು ಸೇರಿಸ್ತೇನೆ. ಮುಳುಗೋಷ್ಟು ನೀರು ಹಾಕ್ಕೊಳ್ಬೇಕಾಗ್ತದೆ ನೋಡಿ. ಇಷ್ಟು ಹೀಗೆ ಮುಳುಗೋಷ್ಟು ನೀರು ಹಾಕ್ಕೊಳ್ಬೇಕು. ಇದನ್ನು ಸ್ಟವ್ ಹಚ್ಚಿ ಒಲೆ ಮೇಲೆ ಇಡುವ. ಓಕೆ ಫ್ರೆಂಡ್ಸ್, ಸ್ಟವ್ ಹಚ್ಚಿದ್ದೇನೆ, ಒಲೆ ಮೇಲೆ ಇಡ್ತೇನೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡುವ. ಒಂದು ಕುದಿ ಬಂದ ಮೇಲೆ ನಾನು ಉಪ್ಪು ಸೇರಿಸ್ತೇನೆ. ಇದು ಬೇಯ್ತಾ ಇರಲಿ. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳುವ ಫ್ರೆಂಡ್ಸ್. ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದಕ್ಕೆ ಒಂದು 6 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೇನೆ. ಇದು ತುಂಬ ಖಾರ ಇಲ್ಲ, ಅದಕ್ಕೆ ನಾನು 6 ತಗೊಂಡಿದ್ದೇನೆ. ನೀವು ಮೆಣಸು ಖಾರ ಇದ್ದರೆ ಒಂದು ಕಡಿಮೆ ಕೂಡ ಮಾಡ್ಕೊಳ್ಬೋದು. ಸಪ್ಪೆ ಅನಿಸಿದರೆ ಒಂದು ಮೆಣಸು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಈ ಸಾಂಬಾರು ಸ್ವಲ್ಪ ಸಪ್ಪೆ ಇರ್ತದೆ, ಹಾಗಾಗಿ ತುಂಬ ಏನು ಖಾರ ಹಾಕಲಿಕ್ಕೆ ಹೋಗಬೇಡಿ.
ಈಗ ಫ್ರೆಂಡ್ಸ್ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೇನೆ ನೋಡಿ, ಒಂದು ಮುಕ್ಕಾಲು ಬೌಲ್ ತಗೊಂಡಿದ್ದೇನೆ. ಮತ್ತು ಬೇಳೆ ಕೂಡ ಹಾಕ್ತೇವಲ್ವ, ಹಾಗಾಗಿ ಅಷ್ಟೇ ಸಾಕಾಗ್ತದೆ. ಹಾಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಫ್ರೆಂಡ್ಸ್ ಇದರಲ್ಲಿ ಜೀರಿಗೆ. ಇದು ಜೀರಿಗೆ ಸ್ಮೆಲ್ಲೇ ಜಾಸ್ತಿ ಇರ್ತದೆ ಈ ನಮ್ಮ ಕೋಟಲ್ಲಿ. ಹಾಕ್ತೇನೆ ನೋಡಿ, 1 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಹಾಕೊಳ್ಳುವ. ಹಾಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್. ರುಬ್ಬಿ ಕೂಡ ಆಗಿದೆ. ಇದೇ ಥರ ನುಣ್ಣಗೆ ರುಬ್ಬಬೇಕು, ತುಂಬ ನೈಸ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ತರಿ ಇದ್ದರೆ ತೊಂದರೆ ಇಲ್ಲ. ಓಕೆ, ನಾವು ತರಕಾರಿ ಎಂತಾಗಿದೆ ಅಂತ ನೋಡುವ ಫ್ರೆಂಡ್ಸ್. ಈಗ ನಮ್ಮ ತರಕಾರಿ ನೋಡಿ, ಇದು ಕೂಡ ಬೇಯ್ತಾ ಇದೆ, ಕುದಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಬೇಯಬೇಕಾಗ್ತದೆ. ನಾನು ಉಪ್ಪು ಸೇರಿಸ್ತೇನೆ. ಈಗ ಸಾಲ್ಟ್ ಹಾಕುವ, ನೋಡ್ಕೊಂಡು ಹಾಕೊಳ್ಳುವ. ಸ್ವಲ್ಪ ಹಾಕಿದ್ದೇನೆ. ಪುನಃ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ. ಇನ್ನು ಸ್ವಲ್ಪ ಬೇಗ ಬೇಯುವಂಥ ತರಕಾರಿಗಳು ಫ್ರೆಂಡ್ಸ್, ಇದೆಲ್ಲ ತುಂಬ ಸಾಫ್ಟ್ ಅಲ್ವ, ಹಾಗಾಗಿ ಬೇಗ ಬೇಯ್ತದೆ. ಇನ್ನೊಂದು ಸ್ವಲ್ಪ ಕುಕ್ ಆಗಲಿ, ನಾನು ಪುನಃ ಲಿಡ್ ಕ್ಲೋಸ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಗೊತ್ತಾಗ್ತದೆ, ಕಲರ್ ಕೂಡ ಟ್ರಾನ್ಸ್ಪರೆಂಟ್ ಆಗಿದೆ. ಹಾಗೆ ಒಂದ್ಸರಿ ಹೀಗೆ ಒತ್ತಿ ಚೆಕ್ ಮಾಡ್ಬೋದು ನೋಡಿ, ಬೆಂದಿದೆ. ಈಗ ನಾವು ಮಸಾಲೆಗಳೆಲ್ಲ ಹಾಕೊಳ್ಳುವ. ಮೊದಲಿಗೆ ನಾನು ಹೆಸರುಬೇಳೆ ಬೇಯಿಸ್ಕೊಂಡಿದ್ನಲ್ವ, ಅದು ಹಾಕ್ಕೊಳ್ತೇನೆ. ಹಾಗೆ ಫ್ರೆಂಡ್ಸ್, ನಾನು ರುಬ್ಬಿಟ್ಕೊಂಡಂಥ ಮಸಾಲ ಹಾಕ್ಕೊಳ್ತೇನೆ. ಫ್ರೆಂಡ್ಸ್, ಈಗ ಎಲ್ಲವನ್ನು ಮಿಕ್ಸ್ ಮಾಡುವ. ನೋಡಿದರೆ ವೆಜ್ ಕೂರ್ಮ ಟೈಪ್ ಇದೆ ಕಲರ್ ನೋಡಿ. ಈಗ ಫ್ರೆಂಡ್ಸ್, 1 ಟೇಬಲ್ ಸ್ಪೂನ್ ಹುಣಸೆ ಹುಳಿ ರಸ ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಇದೇ ಹದದಲ್ಲಿ ಇರಲಿ, ಥಿಕ್ನೆಸ್ ಹೀಗೆ ಇರಲಿ ಆಯಿತಾ, ತುಂಬ ಗಟ್ಟಿ ಇಡೋದು ಬೇಡ. ಓಕೆ, ಈಗ ಸ್ವಲ್ಪ ಮಿಕ್ಸಿ ತೊಳೆದಂಥ ನೀರು ಹಾಕ್ತೇನೆ, ಮಿಕ್ಸಿ ಜಾರ್ ತೊಳೆದಂಥ ನೀರು. ಓಕೆ ಫ್ರೆಂಡ್ಸ್, ಈಗ ಚೆನ್ನಾಗಿ ಕುದೀಲಿ. ಒಂದ್ಸರಿ ಉಪ್ಪು ಚೆಕ್ ಮಾಡಿ ಕರೆಕ್ಟ್ ಇದ್ದರೆ ಓಕೆ, ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಪುನಃ ಲಿಡ್ ಕ್ಲೋಸ್ ಮಾಡ್ತೇನೆ, ಕುದೀಲಿ. ಫ್ರೆಂಡ್ಸ್ ನೋಡಿ, ಈಗ ಕುದೀತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಚೆನ್ನಾಗಿ ಟೇಸ್ಟ್ ಬರ್ತದೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ. ಹಾಗೆ ಫ್ರೆಂಡ್ಸ್, ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ. ಈ ಕಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೇನೆ. ಫ್ರೆಂಡ್ಸ್, ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ. ಒಂದು ಬಾಣಲಿ ಇಟ್ಟಿದ್ದೇನೆ, ತಡ್ಕ ಪ್ಯಾನ್ ಇಟ್ಟಿದ್ದೇನೆ. ಇದಕ್ಕೆ ನಾನು ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ. ಇದು ತೆಂಗಿನೆಣ್ಣೆ ಒಗ್ಗರಣೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಯಾವುದು ಎಣ್ಣೆ ಇದೆ ಅದೇ ಹಾಕ್ಕೊಳ್ಳಿ ಬೇಕಿದ್ದರೆ, ಆದರೆ ತೆಂಗಿನೆಣ್ಣೆ ತುಂಬ ಚೆನ್ನಾಗಿರ್ತದೆ. ಆಯಿಲ್ ಹೀಟ್ ಆಗಿದೆ. ಈಗ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು ತಗೊಂಡಿದ್ದೇನೆ ಫ್ರೆಂಡ್ಸ್. ಎಲ್ಲ ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ, ಹಾಕೊಳ್ಳುವ. ಓಕೆ ಫ್ರೆಂಡ್ಸ್, ಸಾಸಿವೆ ಸಿಡಿತಾ ಇದೆ. ಈಗ ಸ್ವಲ್ಪ ಬೇವು ಸೊಪ್ಪು ಹಾಕ್ತೇನೆ, ಕರಿಬೇವು. ಹಾಗೆ ಸ್ವಲ್ಪ ಇಂಗು ಹಾಕ್ತೇನೆ. ತೆಂಗಿನೆಣ್ಣೆ ಒಗ್ಗರಣೆ ಘಮವೇ ಒಂಥರ ಡಿಫ್ರೆಂಟ್ ಇರ್ತದೆ. ಅದರ ಪರಿಮಳ ಉಂಟಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ನಾವು ಜಾಸ್ತಿ ತೆಂಗಿನೆಣ್ಣೆ ತಿನ್ನುವವರಲ್ವ, ಹಾಗಾಗಿ ನಮಗೆ ಹಾಗೆ ಅನಿಸ್ತದೆ ಏನೋ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿರ್ತದೆ. ಓಕೆ ಫ್ರೆಂಡ್ಸ್, ನಮ್ಮ ಸಾಂಬಾರಿಗೆ ನಾವು ಸೇರಿಸುವ ಈಗ. ಓಕೆ, ಒಗ್ಗರಣೆ ಸೇರಿಸ್ತೇನೆ. ವಾವ್, ಇಡೀ ಮನೆಯೆಲ್ಲ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ಆಯಿತಾ, ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ನೋಡಿ, ಅದ್ಭುತವಾದ ಪಡವಲಕಾಯಿ ಕೂಟು ರೆಡಿಯಾಗಿದೆ ನೋಡಿ,
ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ಘಮ ಅಂತೂ ಟೇಸ್ಟು ಹಾಗೆ ತುಂಬ ಚೆನ್ನಾಗಿರ್ತದೆ. ಈಗ ಬೇಸಿಗೆ ಅಲ್ವಾ, ಈ ಥರ ಒಂದು ರೆಸಿಪಿ ಮಾಡಿ ತಿಂದರೆ ನಮಗೆ ಬಾಡಿ ಎಷ್ಟು ಕೂಲ್ ಆಗಿರ್ತದೆ ಗೊತ್ತುಂಟ ಫ್ರೆಂಡ್ಸ್. ಅಂದರೆ ಖಾರ ಜಾಸ್ತಿ ಇಲ್ಲ, ಯಾವಾಗ ಕೂಡ ಮಾಡ್ಬೋದು. ಆದರೆ ಬೇಸಿಗೆಗೆ ಇದು ಹೇಳಿ ಮಾಡಿಸಿದಂಥ ರೆಸಿಪಿ. ನಾವು ಹೆಸರುಬೇಳೆ ಹಾಕಿದ್ದಲ್ವ, ಹಾಗಾಗಿ ಅದ್ಭುತವಾದ ಒಂದು ಬಾಡಿಗೆ ಹೆಲ್ತಿಯಾಗಿ ಇಡುವಂಥ ಒಂದು ರೆಸಿಪಿ. ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನನಗೆ ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ನೀವು ಕಾಮೆಂಟ್ ಮಾಡಿ ಹೇಳುವಾಗ ನನಗೆ ಖುಷಿ ಆಗ್ತದೆ. ಹಾಗೆ ಮತ್ತು ಹೊಸ ಹೊಸ ಇದೇ ಥರ ರೆಸಿಪಿ ಮಾಡುವಂಥ ಮನಸ್ಸಾಗ್ತದೆ. ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಸರ್ವ್ ಮಾಡೋಣ. ಸ್ಟವ್ ಆಫ್ ಮಾಡ್ತೇನೆ.